Habibi, come to Dubai. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾನ್ ಡೈರೀಸ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೋಡಿ, ಇವಾಗ ನಾವು ಎದ್ದದಷ್ಟೇ. ಈಗ ಬೆಡ್ಡೆಲ್ಲ ಸರಿ ಮಾಡಲಿಕ್ಕಿದೆ, ಸೊ ನಾನು ಕ್ವಿಲ್ಟ್ ಎಲ್ಲ ಫೋಲ್ಡ್ ಮಾಡ್ತಿದ್ದೇನೆ. ಈನು ಕೂಡ ಅವಳ ಕ್ವಿಲ್ಟನ್ನು ಅವಳು ಫೋಲ್ಡ್ ಮಾಡ್ತಿದ್ದಾಳೆ. ಸೊ ಬೆಡ್ಡೆಲ್ಲ ಸರಿ ಮಾಡಿ ನೀಟಾಗಿ ಇಟ್ಟ ಮೇಲೆ ನೆಕ್ಸ್ಟ್ ನಮಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕಿದೆ. ಇವತ್ತು ನಮಗೆ ಹೊರಗಡೆ ಹೋಗೋಕ್ಕಿದೆ. ಎಲ್ಲಿ ಹೋಗೋಕ್ಕಿದೆ, ಏನು ವಿಶೇಷ ಅಂತೆಲ್ಲ ನಿಮಗೆ ಇವತ್ತಿನ ವ್ಲಾಗಲ್ಲಿ ತಿಳಿಸ್ತೇನೆ. ಫಸ್ಟಿಗೆ ಇವಾಗ ಫ್ರೆಶ್ ಅಪ್ ಆಗಿ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ತೇವೆ. ಸೊ ಇವಾಗ ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಿದ್ದೇನೆ. ಆ್ಯಕ್ಚುಲಿ ಚಪಾತಿಗೆ ಡೋ ಇದೆ ಸ್ವಲ್ಪ, ಸೊ ಚಪಾತಿ ಮಾಡೋಣ ಅಂತ. ಆ್ಯಕ್ಚುಲಿ ಇವತ್ತು ನಮಗೆ ಒಂದು ಬ್ಯಾಪ್ಟಿಸಮಿಗೆ ಹೋಗೋಕ್ಕಿದೆ. ರಾಯನಿದು ಫ್ರೆಂಡ್ ಮಗಂದು ಬ್ಯಾಪ್ಟಿಸಮ್. ಮಧ್ಯಾಹ್ನ 1:30ಗೆ ಅವ್ರದ್ದು ಬ್ಯಾಪ್ಟಿಸಮ್ ಇದೆ ಚರ್ಚಲ್ಲಿ. ಆಮೇಲೆ ಫಂಕ್ಷನ್ ಸಂಜೆ ಇರೋದು. ಸೊ ಮಧ್ಯಾಹ್ನ ನಾವು ಹೋಗಬೇಕು, ಯಾಕಂದರೆ ಅವ್ರು ನಮ್ಮ ಹತ್ರ ತುಂಬ ಕ್ಲೋಸ್, ಅವರು ನಮ್ಮ ಕ್ಲೋಸ್ ಫ್ರೆಂಡ್ಸ್. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಡ್ರೆಸ್ ಏನದು ನಂದು ಎಲ್ಲ ರೆಡಿ ಮಾಡಿ ಇಟ್ಟು, ಮತ್ತು ಇವತ್ತಿದು ಆಫೀಸಿದ್ದು ಕೆಲಸ ಎಲ್ಲ ಮುಗಿಸ್ಲಿಕ್ಕುಂಟು. ಆಮೇಲೆ ಇವಾಗ ನಾನು ಇಲ್ಲಿಂದ ಹೋಗೋದು ಟ್ಯಾಕ್ಸಿ ಕೂಡ ಬುಕ್ ಮಾಡಬೇಕು, ಯಾಕಂದರೆ ರಾಯನಿಗೆ ಆಫೀಸಿಂದ ಇಲ್ಲಿ ಬಂದು ಮತ್ತೆ ಪಿಕ್ ಮಾಡಿ ಹೋಗೋಕ್ಕೆ ತುಂಬ ಕಷ್ಟ. ಅವರಿಗೆ 1 o'clockವರೆಗೆ ಆಫೀಸ್ ಇದೆ. ಸೊ ಅವರು ಡೈರೆಕ್ಟ್ಲಿ ಅಲ್ಲಿಂದನೇ ಚರ್ಚಿಗೆ ಬರ್ತಾರೆ. ನಮ್ಮ ಚರ್ಚಲ್ಲೇ ಉದ್ಮೆತ್ತ ಸೇಂಟ್ ಮೇರಿಸ್ ಚರ್ಚಲ್ಲಿ. ಸೊ ಮಧ್ಯಾಹ್ನ ಟ್ಯಾಕ್ಸಿ ಬುಕ್ ಮಾಡಿ ಹೋಗಬೇಕು. ಸೊ ಇವತ್ತು ಬ್ಯಾಪ್ಟಿಸಮ್ ಎಲ್ಲ ಹೇಗಾಗುತ್ತೆ, ಫಂಕ್ಷನ್ ಹೇಗಾಗುತ್ತೆ, ಇದನ್ನೆಲ್ಲ ನಿಮ್ಮ ಜೊತೆಗೆ ನಾನು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಸ್ಟೇ ವಿತ್ ಮೀ ಆನ್ ದ ವ್ಲಾಗ್. ನಾವಿವಾಗ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ. ಇನ್ನೂ ಕೂಡ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾಳೆ, ಇನ್ನು ಚಪಾತಿ ತಿಂತಿದ್ದಾಳೆ. ಅಲ್ಲ ಇನ್ನು ರೈಟ್ ನೋ? ಇನ್ನು ಯು ಆರ್ ಹ್ಯಾವಿಂಗ್ ಚಪಾತಿ? ಯಾ ಯಮ್ಮಿ. ಇಲ್ಲಿ ಕೆಲಸ ಕೂಡ ಆಗ್ತಾ ಉಂಟು ಬ್ರೇಕ್ಫಾಸ್ಟ್ ಜೊತೆಗೆ. ಬ್ರೇಕ್ಫಾಸ್ಟ್ ಆಗಿ ಸ್ವಲ್ಪ ಪಾತ್ರೆ ಉಂಟು, ಅದನ್ನೆಲ್ಲ ತೊಳೆದು ಆಮೇಲೆ ಎಂತ ಲಂಚಿಗೆ ಕೂಡ ರೆಡಿ ಮಾಡಬೇಕು, ಯಾಕಂದರೆ 1:30ಗೆ ಅಲ್ಲಿ ರೀಚ್ ಆಗಲಿಕ್ಕೆ. ಸೊ ಇನ್ನೂ ಅಷ್ಟೊತ್ತು ನಿಲ್ಲೋದಿಲ್ಲ, ಅಂದರೆ ಅವಳಿಗೆ ಊಟ ಕೊಟ್ಟೆ ಕರ್ಕೊಂಡು ಹೋಗಬೇಕು. ಇನ್ನು ನಾನು ಸಹ ಊಟ ಮಾಡಬೇಕು, ಯಾಕಂದರೆ ವಾಪಸ್ ಬರುವಾಗ 2:33 ಆಗ್ಬೋದೇನೋ. ಅದಕ್ಕೋಸ್ಕರ ಲಂಚೆಲ್ಲ ಮುಗಿಸಿ ಆಮೇಲೆ ಹೋಗೋದು. ಸೊ ಹಾಗೆ ಅದನ್ನೆಲ್ಲ ರೆಡಿ ಮಾಡಿಡಬೇಕು. ಪ್ಲಸ್ ಯಾವ ಬಟ್ಟೆ ಹಾಕ್ತೇವೆ ಅಂತ ಸಹ ನಿಮಗೆ ತೋರಿಸ್ತೇನೆ ನಾನು. ಸೊ ಅದನ್ನೆಲ್ಲ ರೆಡಿ ಮಾಡಿ ಇಡಬೇಕು. ಆಮೇಲೆ ಇನ್ನುಗೆ ಕೊಂಡೋಗ್ಲಿಕ್ಕೆ ನೀರು ಎಲ್ಲ. ನಾವು ಒಬ್ಬೊಬ್ಬರೇ ಇದ್ದರೆ ಉಂಟಲ್ಲ, ಆರಾಮದಲ್ಲಿ ಏನೋ ಒಂದು ಹಾಕ್ಕೊಂಡೆಲ್ಲ ಹೋಗ್ಬೋದು. ಈ ಮಕ್ಕಳಿದ್ದರೆ ಅವರಿಗಂತಲೇ ಎಲ್ಲ ಮಾಡಿ ಇಟ್ಟೆಲ್ಲ ಹೋಗಬೇಕು. ಊಟ ಟೈಮಿಗೆ ಆಗಬೇಕು, ಬಟ್ಟೆ ಎಲ್ಲ ರೆಡಿ ಮಾಡಬೇಕು, ಅವರಿಗೆ ಕೊಂಡೋಗ್ಲಿಕ್ಕೆ ನೀರು ಅದು ಇದು ಎಲ್ಲ ರೆಡಿ ಮಾಡಬೇಕು. ಸೊ ಹೇಗೆ ಟೈಮ್ ಓಡ್ತದೆ ಅಂತ ಗೊತ್ತಾಗೋದಿಲ್ಲ. ಈಗಲೇ ಆಯಿತು 10:30 ಆಯಿತು. ಸೊ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಬೇಗ ಮುಗಿಸಿ ಆಮೇಲೆ ರೆಡಿ ಆಗಬೇಕು ನಾವು. ಚಿಚ್ಚಿ ವಾಟ್ ಡಿಡ್ ಯು ಡು? ಓಕೆ, ಸೊ ಸಿಗೋಣ ಮತ್ತೆ. ಸೊ ಇವಾಗ ನಾವು ಹೊರಟಿದ್ದೀವಿ ಬ್ಯಾಪ್ಟಿಸಮಿಗೆ, ಚರ್ಚಿಗೆ. ನೋಡಿ, ಈನು ಕೂಡ ರೆಡಿ ಆಗಿದ್ದಾಳೆ. ನೋಡಿ, ಇನ್ನು ಡ್ರೆಸ್ ತಕಿ ಶೋ ಯೋರ್ ಡ್ರೆಸ್. ನೋಡಿ, ಇನ್ನೊಂದು ಡ್ರೆಸ್, ಇದು ನಾನು ಹಾಕಿರೋ ಡ್ರೆಸ್. ಮತ್ತು ನಿಮಗೆ ಫೋಟೋ ಹಾಕ್ತೀನಿ. ಈ ಡ್ರೆಸ್ಸನ್ನು ನನಗೆ ರಾಯನ್ ಗಿಫ್ಟ್ ಕೊಟ್ಟಿದ್ದು. ಇದು ತಗೊಂಡು ಆ್ಯಕ್ಚುಲಿ 2 years ಆಯ್ತಾ ಅಂತ, ನನ್ನ ಬರ್ಡೇಗೆ ಒಮ್ಮೆ ಗಿಫ್ಟ್ ಕೊಟ್ಟಿದ್ದು. ಇದು ತಗೊಂಡದ್ದು ಅಂಗ್ರಾಖ ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ, ಅಲ್ಲಿಂದ ತಗೊಂಡಿದ್ದು. ಬೇಕಿದ್ರೆ ನಾನು ನಿಮಗೆ ಅಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ತುಂಬ ಚೆನ್ನಾಗಿರೋ ಡ್ರೆಸ್ಸಸ್ ಇದೆ, ನೀವು ಕೂಡ ಪರ್ಚೇಸ್ ಮಾಡ್ಕೋಬಹುದು. ಸೊ ಇವಾಗ ಹೊರಡೋಣ ಬ್ಯಾಪ್ಟಿಸಮಿಗೆ. ಬ್ಯಾಪ್ಟಿಸಮ್ ಹೇಗೆಲ್ಲ ಆಗುತ್ತೆ ಅಂತ ಹೇಳಿ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಎಂಡ್ವರೆಗೆ ನೋಡಿ ವ್ಲಾಗನ್ನು. ಓಕೆ, ಸೊ ಸಿ ಯು ಆಟ್ ಸೇಂಟ್ ಮೇರಿಸ್ ಚರ್ಚ್, ದುಬೈ. ನಾವು ಟ್ಯಾಕ್ಸಿ ಬುಕ್ ಮಾಡಿದ್ವಿ. ನಾನು ಕರೀಮ್ ಅಂತ ಹೇಳಿ ಒಂದು ಆ್ಯಪ್ ಇದೆ, ಅದರಲ್ಲಿ ನಾನು ಟ್ಯಾಕ್ಸಿ ಬುಕ್ ಮಾಡಿದ್ದೆ. ಸೊ ಅವರು ಆಲ್ರೆಡಿ ಅಲ್ಲಿ ಕೆಳಗಡೆ ಬಂದಿದ್ದರು. ಇವಾಗ ನಾವು ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ದೇವೆ ಚರ್ಚಿಗೆ.
are we going now? To see Keith Baba. Baba? ಇವಾಗ ನಾವು ಚರ್ಚಿಗೆ ರೀಚ್ ಆಗಿದ್ದೇವೆ ನೋಡಿ. ಇದೆ ನಮ್ಮದು ಸೇಂಟ್ ಮೇರೀಸ್ ಚರ್ಚ್ ದುಬೈ. ಇಲ್ಲಿ 1:30ಗೆ ಬ್ಯಾಪ್ಟಿಸಮ್. ಅಂದರೆ ಇಲ್ಲಿ ಒಬ್ಬರಿಗೆ ಮಾತ್ರ ಅಲ್ಲ, ಇಲ್ಲಿ ತುಂಬ ಮಕ್ಕಳಿದ್ದಾರೆ, ಒಟ್ಟಿಗೆ ಅವರು ಬ್ಯಾಪ್ಟಿಸಮ್ ಮಾಡ್ತಾರೆ ಎಲ್ರದ್ದು. ನೋಡಿ ಇಲ್ಲಿ ಆಲ್ರೆಡಿ ತುಂಬ ಜನ ಬಂದಿದ್ದಾರೆ. ಅವರಿಗೆ ಒಂದೊಂದು ಪ್ಲೇಸ್ ಕೊಟ್ಟಿದ್ದರು ಕೂತ್ಕೊಳ್ಳಿಕ್ಕೆ. ಸೊ ನಾವು ನೋಡಿ ಇಲ್ಲಿದ್ದಾರೆ ಅವರು, ಜಾಯ್ ಮತ್ತು ಲಿಸಾ ಅಂತ ಹೇಳಿ ಅವರ ಹೆಸರು. ಸೊ ಇಲ್ಲಿ ಕೂತ್ಕೊಂಡ್ವಿ ನಾವು. ಇವಾಗ ಸೆರೆಮನಿ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ಫಸ್ಟಿಗೆ ಆ ಲೇಡಿ ಆಲ್ಟರ್ ಮೇಲೆ ನಿಂತಿದ್ದಾರೆ ನೋಡಿ, ಅವರು ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ರು ಎಲ್ಲ ಪೇರೆಂಟ್ಸಿಗೆ. ಸೊ ಫಸ್ಟಿಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಾದಮೇಲೆ ಅವರು ಎಂಟ್ರೆನ್ಸ್ ಹಿಮ್ಮಿಂದ ಸ್ಟಾರ್ಟ್ ಮಾಡಿದ್ವಿ. ಸೆಲೆಬ್ರೆಂಟ್ ಆಲ್ಟರಿಗೆ ಬಂದರು. ಅಲ್ಲಿಂದ ಏನೆಲ್ಲ ಆಗುತ್ತಂತ ಹೇಳಿ ವ್ಲಾಗ್ ಹೋಗ್ತಾ ಹೋಗ್ತಾ ನಿಮಗೆ ಎಲ್ಲ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಇಲ್ಲಿ ಪ್ರೀಸ್ಟ್ ಬಂದು ಮಕ್ಕಳ ಫೋರ್ ಹೆಡ್ ಮೇಲೆ ಕ್ರಾಸ್ ಸೈನನ್ನು ಮಾಡಿ ಅವರನ್ನು ಬ್ಲೆಸ್ ಮಾಡ್ತಾರೆ. ಸೊ ಇಲ್ಲಿ ನೆಕ್ಸ್ಟ್ ಗಾಸ್ಪೆಲ್ ರೀಡಿಂಗ್ ಆಗ್ತಾ ಉಂಟು. ಗಾಸ್ಪೆಲ್ ರೀಡಿಂಗ್ ಆದಮೇಲೆ ಪ್ರೀಸ್ಟ್ ಬಂದು ಧರ್ಮೋಪದೇಶ ಮಾಡ್ತಾರೆ, ಅಂದರೆ ಸರ್ಮನನ್ನು ಕೊಡ್ತಾರೆ ಆ ಗಾಸ್ಪೆಲ್ ರೀಡಿಂಗ್ ಬಗ್ಗೆ. ನೆಕ್ಸ್ಟ್ ಪ್ರೊಸೀಜರ್, ಪ್ರೀಸ್ಟ್ ಬಂದು ಹೋಲಿ ಆಯಿಲಿಂದ ಮಕ್ಕಳ ಎದೆ ಮೇಲೆ ಒಂದು ಕ್ರಾಸ್ ಸೈನನ್ನು ಹಾಕಿ ಪ್ರೇಯರ್ ಮಾಡ್ತಾರೆ. ನೆಕ್ಸ್ಟ್ ಮಕ್ಕಳದು ಒಂದೊಂದಾಗಿ ಹೆಸರು ಕರೀತಾರೆ. ಅವರ ಹೆಸರು ಕರೆದಾಗ ಅವರ ಪೇರೆಂಟ್ಸ್ ಅವರ ಮಕ್ಕಳನ್ನ ಇಟ್ಕೊಂಡು ಹೋಲಿ ಪಾಂಡ್ ಹತ್ರ ಹೋಗಬೇಕು. ಅಲ್ಲಿ ಮಕ್ಕಳ ತಲೆ ಮೇಲೆ ಹೋಲಿ ವಾಟರ್ ಹಾಕಿ ಬ್ಯಾಪ್ಟಿಸಮನ್ನು ಕೊಡ್ತಾರೆ. ಅವರ ಮಗನಿಗೆ ಅವರ ಹೆಸರಿಟ್ಟಿದ್ದು ಕೀತ್ ರೆಹಾನ್ ಡಿಸೋಜಾ ಅಂತ. ಬ್ಯಾಪ್ಟಿಸಮ್ ಕೊಡುವಾಗ ಮಗುದು ಅಪ್ಪ ಅಮ್ಮ, ಹಾಗೆ ಮಗುದು ಅಜ್ಜ ಅಜ್ಜಿ, ಗಾಡ್ ಪೇರೆಂಟ್ಸ್, ಹಾಗೆ ಬೇರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಇದ್ದರು. ಬ್ಯಾಪ್ಟಿಸಮ್ ಕೊಟ್ಟಾದಮೇಲೆ ಒಬ್ಬೊಬ್ರಿಗೆ ಒಂದೊಂದು ಕ್ಯಾಂಡಲ್ ಇರುತ್ತೆ. ಆ ಕ್ಯಾಂಡಲನ್ನು ಹೊತ್ತಿಸಿ ಬ್ಯಾಪ್ಟಿಸಮಲ್ ವೌಸ್ ಅಂತ ಹೇಳಲಿಕ್ಕಿದೆ. ಅದಾದಮೇಲೆ ಒಂದು ಬಿಳಿ ಬಟ್ಟೆಯನ್ನು ಮಗು ಮೇಲೆ ಇಟ್ಟು ಪ್ರೀಸ್ಟ್ ಪ್ರೇಯರ್ ಮಾಡ್ತಾರೆ. ಹೀಗೆ ಬ್ಯಾಪ್ಟಿಸಮ್ ಎಲ್ಲ ಮುಗೀತಿಲ್ಲಿ. ಆದಮೇಲೆ ಇವಾಗ ಫೋಟೋ ಸೆಷನ್ ಎಲ್ಲ ನಡೀತಾ ಉಂಟು. ಇವರು ಮಗುದು ಗಾಡ್ ಪೇರೆಂಟ್ಸ್. ಬ್ಯಾಪ್ಟಿಸಮ್ ಎಲ್ಲ ಆದಮೇಲೆ ನಾವಿವಾಗ ಹೊರಟಿದ್ದೀವಿ, ಚರ್ಚಿಂದ ಹೊರಗಡೆ ಬಂದ್ವಿ ಎಲ್ಲರೂ. ಇವಾಗ ಬ್ಯಾಪ್ಟಿಸಮ್ ಎಲ್ಲ ಮುಗಿಸಿ ಇವಾಗ ಮನೆಗೆ ಹೊರಟಿದ್ದೀವಿ. ಹೊರಗಡೆ ಅಂತೂ ತುಂಬ ಶೆಕೆ, 2 ನಿಮಿಷ ನಿಂತರೂ ಬೆವರಿ ಹೋಗ್ತೇವೆ. ಇನ್ನೀಗ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಂಜೆ ಮತ್ತೆ ಫಂಕ್ಷನಿಗೆ ರೆಡಿ ಆಗೋಕ್ಕಿದೆ. ಸೊ ವಿ ಆರ್ ರೆಡಿ. ನಾವೀಗ ರೆಡಿ ಆಗಿದ್ದೇವೆ ಫಂಕ್ಷನಿಗೆ ಹೋಗಲಿಕ್ಕೆ. ಇನ್ನು ನಮ್ಮದು ರೆಡ್ ಲೇಡಿ. Let's go. ನಾನೊಂದು ಗ್ರೀನ್ ಕಲರ್ ಬಾಡಿಕಾನ್ ಡ್ರೆಸ್ ಹಾಕಿದ್ದೆ, ರಾಯನ್ ಒಂದು ಗ್ರೀನ್ ಶರ್ಟ್ ಹಾಕಿದ್ರು. ಈ ಡ್ರೆಸ್ಸನ್ನು ನನಗೆ ನನ್ನ ಅಮ್ಮನ ಫ್ರೆಂಡ್ ಬ್ಯಾಂಗ್ಳೂರಿಂದ ಕಳಿಸ್ಕೊಟ್ಟದ್ದು. ಈನುಗೆ ನಾವೊಂದು ರೆಡ್ ಕಲರ್ ಗೌನ್ ಹಾಕಿದ್ದೆ. ಇದನ್ನು ನಾನು ಊರಿಂದನೇ ತಗೊಂಡಿದ್ದು, ವೆಲಂಕಣಿ ಅಂತ ಹೇಳಿ ಒಂದು ಶಾಪ್ ಇದೆ, ಅಲ್ಲಿಂದ ತಗೊಂಡಿದ್ದು.
ಇವತ್ತಿನ ಬ್ಯಾಪ್ಟಿಸಮ್ ಫಂಕ್ಷನ್ ಇರೋದು ಹೋಟೆಲ್ ಅಲ್ ಖೂರಿ ಅಂತ ಹೇಳಿ. ಇದಿರೋದು ಅಲ್ ವಾಸಲಲ್ಲಿ. ಲಾಸ್ಟ್ ಟೈಮ್ ನಾವು ಕ್ಯಾಪಿಟಲ್ ಹೋಟೆಲಿಗೆ ಹೋಗಿದ್ವಿ ನೋಡಿ, ಕಮ್ಯೂನಿಯನ್ ಫಂಕ್ಷನ್ಗೆ ಇದೆ ಹೋಟೆಲ್. ಅಲ್ಲಿಂದ ಒಂದು 15 ಮಿನಿಟ್ಸ್ ಇದೆ ಅಲ್ ಖೂರಿ ಹೋಟೆಲ್. ನಾವಿವಾಗ ಹೋಟೆಲ್ ರೀಚ್ ಆಗಿದ್ದೇವೆ. ನಿಮಗೆ ಹೇಗೆಲ್ಲ ಇವತ್ತಿದೆ ಅರೇಂಜ್ಮೆಂಟ್ಸ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ಇದುವೇ ಇವತ್ತಿನ ವೆನ್ಯೂ, ಬ್ಯಾಪ್ಟಿಸಮ್ ವೆನ್ಯೂ. ಇಲ್ಲಿ ಎಂಟ್ರೆನ್ಸಲ್ಲಿ ಹಾಕಿದ್ದಾರೆ ವೆಲ್ಕಮ್ ಟು ದ ಬ್ಯಾಪ್ಟಿಸಮ್ ಸೆಲೆಬ್ರೇಷನ್ ಆಫ್ ಕೀತ್ ರೆಹಾನ್ ಅಂತ ಹೇಳಿ. ಒಳಗಡೆ ಎಂಟರ್ ಆಗ್ತಿದ್ದೀವಿ, ಹಾಲ್ ಒಳಗಡೆ. ತುಂಬಾ ಚೆನ್ನಾಗಿದೆ ಈ ಪ್ಲೇಸ್. ಬ್ಲೂ ಕಲರಲ್ಲಿ ಎಲ್ಲ ಡೆಕೋರೇಷನ್ಸ್ ಮಾಡಿದ್ದಾರೆ. ಬೇಬಿ ಬಾಯ್ ಅಲ್ವಾ, ಸೊ ಅದಕ್ಕೋಸ್ಕರ ಎಲ್ಲ ಬ್ಲೂ ಕಲರಲ್ಲಿ ಡೆಕೋರೇಷನ್ಸ್ ಮಾಡಿದ್ದಾರೆ. ಇಲ್ಲಿ ಕ್ರೇಡಲ್ ಇಟ್ಟಿದ್ದಾರೆ. ಇಲ್ಲಿ ಅದರಲ್ಲಿ ಕೀತ್ ಅಂತ ಹೇಳಿ ಬರೆದಿದ್ದಾರೆ ನೋಡಿ. ಒಂದು ಟಾಯ್ ಥರ ಮಾಡಿದ್ದಾರೆ, ಅದರಲ್ಲಿ ಕಸ್ಟಮೈಸ್ ಮಾಡಿ ಕೀತ್ ಅಂತ ಬರೆದಿದ್ದಾರೆ. ಕಂಪ್ಲೀಟ್ ಬ್ಲೂ, ವೈಟ್, ಸಿಲ್ವರಲ್ಲಿ ಡೆಕೋರೇಷನ್ಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್ಮೆಂಟ್ಸ್ ಎಲ್ಲ. ಇಲ್ಲಿ ನಮ್ಮ ಕೀತ್ದು ಫೋಟೋ ಶೂಟ್ ನಡೀತಾ ಉಂಟು. ನಮ್ಮ ಕ್ಯೂಟ್ ಹ್ಯಾಂಡ್ಸಮ್ ಕೀತ್ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ ನೋಡಿ. ಸೊ ಫಸ್ಟಿಗೆ ಮಕ್ಕಳದ್ದು ಫ್ರೆಶ್ ಇರುವಾಗ ಫೋಟೋಸ್ ಎಲ್ಲ ತೆಗೆದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಆಮೇಲೆ ಫಂಕ್ಷನ್ ಎಂಡ್ ಆಗುವಾಗ ಅವರು ತುಂಬ ಟಯರ್ಡ್ ಆಗಿರ್ತಾರೆ, ನಿದ್ದೆಯಲ್ಲಿರ್ತಾರೆ. ಸೊ ಫ್ರೆಶ್ ಆಗಿರ್ತಾರೆ. ಇವಾಗ ಇದು ಅವನ ಬ್ಯಾಪ್ಟಿಸಮ್, ಇದು ಕ್ಯಾಂಡಲ್. ಇವಾಗ ಅವನ ಪೇರೆಂಟ್ಸ್ ಜೊತೆ ಫೋಟೋಸ್ ತೆಗಿತಾ ಇದ್ದಾನೆ ಕೀತ್. ತುಂಬ ಕ್ಯೂಟ್ ಕಾಣ್ತಿದ್ದಾನೆ ಇವತ್ತು. ಸೊ ಎಲ್ಲರದ್ದು ಫೋಟೋಶೂಟ್ ಅವರು ಫಸ್ಟಿಗೆ ಮಾಡಿದ್ರು. ಸೊ ಆಮೇಲೆ ಎಲ್ಲರೂ ಟಯರ್ಡ್ ಆಗಿರ್ತಾರೆ, ಎಲ್ಲರೂ ಎಂಜಾಯ್ ಮಾಡೋ ಮೋಡಲ್ಲಿ ಇರ್ತಾರೆ ಅಂತ ಹೇಳಿ ಫಸ್ಟಿಗೆ ಎಲ್ಲ ಗೆಸ್ಟ್ ಜೊತೆಗೆ ಅವರು ಫೋಟೋಶೂಟ್ ಮುಗಿಸಿದ್ರು. Dance, you know. ನೀನುಗೆ ಅವಳ ಫ್ರೆಂಡ್ ಸಿಕ್ಕಿದ್ಲು ಜಿಯಾನ್ನ ಅಂತ ಹೇಳಿ. ಅವಳ ಜೊತೆಗೆ ಆಟ ಆಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡೆಲ್ಲ ತುಂಬ ಖುಷಿಯಲ್ಲಿದ್ಲು. ಮಕ್ಕಳು ಸಿಕ್ಕಿದ್ರೇ ತುಂಬ ಖುಷಿಯಾಗಿರ್ತಾರೆ, ಇಲ್ಲಾಂದರೆ ಅವ್ರಿಗೂ ಬೋರ್ ಅಲ್ವಾ. ಸೊ ಅವಳಷ್ಟಕ್ಕೆ ಬಿಟ್ಬಿಟ್ಟಿದ್ವಿ. ಜಾಸ್ತಿ ಅವಳನ್ನು ಒಂದು ಕಡೆ ಕೂತ್ಕೋ ಅಂತೆಲ್ಲ ಹೇಳಿಲ್ಲ. ಅವರಷ್ಟಕ್ಕೆ ಇದ್ದರು, ಆ ಕಡೆ ಈ ಕಡೆ ಓಡಾಡಿಕೊಂಡು. ಆದರೆ ಸ್ಟೇಜ್ ಹತ್ರ ಜಾಸ್ತಿ ಹೋಗದಿರೋ ಹಾಗೆ ಮಾತ್ರ ನೋಡ್ಕೊಳ್ತಿದ್ವಿ. ಯಾಕಂದರೆ ಫಂಕ್ಷನಿಗೆ ಅವರಿಗೆ ಕೂಡ ಡಿಸ್ಟರ್ಬ್ ಆಗುತ್ತಲ್ವ. ಸೊ ಮಕ್ಕಳೆಲ್ಲ ಅವರಷ್ಟಕ್ಕೆ ಖುಷಿಯಲ್ಲಿದ್ದರು. ಸೊ ಇಲ್ಲಿ ಇವಾಗ ಫಂಕ್ಷನ್ ಸ್ಟಾರ್ಟ್ ಆಗಿದೆ. ಸೊ ಫಸ್ಟಿಗೆ ಬೇಬಿ, ಅವನ ಪೇರೆಂಟ್ಸ್ ಹಾಗೆ ಅವನ ಫ್ಯಾಮಿಲಿಯನ್ನು ವೆಲ್ಕಮ್ ಮಾಡುವಂಥದ್ದು ಇವಾಗ ನಡೀತಾ ಉಂಟು. ಸೊ ವೆಲ್ಕಮ್ ಆದಮೇಲೆ ಅವರ ಎಂಟ್ರಿ ಆಗುತ್ತೆ. ಸೊ ಅವರ ಎಂಟ್ರಿ ಆದಮೇಲೆ ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಪ್ರೇಯರ್. ನನಗೆ ಪ್ರೇಯರ್ಸ್ ಆಫ್ ದ ಫೇತ್ಫುಲ್ ಓದಲಿಕ್ಕಿತ್ತು. बापा आमचे मागणे ऐक. मोगाळा बापा, आज पवित्र स्नानावरवी तुझो भुरगो जाल्ल्या कीत रेहानाचेर तुजी बेसांवां ओत आनी कुडीन मतींत आनी देवबिरांतीन वाडोवंक तुझो आदार दी म्हूण मागता. बापा आमचे मागणे ऐक. वांसो सदांकाळी सोम्याक दिन वासुया तो बरो. सोम्याक दिन वासुया तो बरो. सोम्याक दिन वासुया तो बरो. मोगा परिमिता सो करो.
ಪ್ರೇಯರ್ ಎಲ್ಲ ಆದಮೇಲೆ ಮಗುವನ್ನು ತೊಟ್ಲಲ್ಲಿ ಇಡ್ಲಿಕ್ಕಿತ್ತು. ಸೊ ಅದನ್ನು ಲಿಸಾದು ಮಮ್ಮಿ ಇದ್ದರು, ಕೀತಿದು ಅಜ್ಜಿ ಅವ್ರು ಮಾಡಿದರು. ಜಾಯ್ದು ಪೇರೆಂಟ್ಸ್ ದುಬೈಯಲ್ಲಿಲ್ಲ, ಅವರು ಊರಲ್ಲಿದ್ದಾರೆ. ಸೊ ಹಾಗಾಗಿ ಒಬ್ಬರು ಅಜ್ಜಿ ಮಾತ್ರ ಇದ್ರು ಇಲ್ಲಿ. ಸೊ ಅವರು ಕೀತನ್ನು ತೊಟ್ಟಿಲಲ್ಲಿಟ್ಟರು. शिरलेच्या रूपानं, कवळ्याच्या अवकानं आणि खोल्याच्या चातुर्कायानं सर्वांक बरे मागून या बाबी थातीकर बाळा म्हणून आता आमची गीताची माय या पाळण्यात बाळा दवरतली. सांगाता लिसन हात दिवन सो. ತೊಟ್ಲಲ್ಲಿಟ್ಟಾದ್ಮೇಲೆ ನೆಕ್ಸ್ಟ್ ಕೇಕ್ ಕಟ್ಟಿಂಗ್ ಸೆರೆಮನಿ ಆಗ್ತಾ ಉಂಟಿಲ್ಲಿ. ಈಗ ಕೀತಿದು ಗಾಡ್ಮಾ ಟೋಸ್ಟ್ ರೇಸ್ ಮಾಡ್ತಿದ್ದಾರೆ. ಇವರ ಹೆಸರು ಲಿನ್ಸಿಯಾ ಅಂತ ಹೇಳಿ. There are some relationships that are given to us, but there are some relationships that are chosen. Lisa chose to marry Joy, and Joy chose Lisa. They both chose to get married in holy matrimony, in one with God, and they both chose to add to their family, which is our lovely team. ಇಲ್ಲಿಗೆ ಫಾರ್ಮಲ್ ಫಂಕ್ಷನ್ ಎಲ್ಲ ಮುಗೀತು. ಇನ್ನು ಸ್ಟಾರ್ಟ್ ಆದದ್ದು ನಮ್ಮ ಫನ್ ಪಾರ್ಟ್, ಅದೇ ಗೇಮ್ಸ್. ಸೊ ಫಸ್ಟಿಗೆ ಅವರು ಲೇಡೀಸಿಗೆ ಗೇಮ್ಸ್ ಇಟ್ಟಿದ್ರು. ಈ ಗೇಮ್ ಏನಂತ ಹೇಳಿದ್ರೆ, ನಮಗೆ ಒಂದೊಂದು ವಸ್ತುನ ತರಲಿಕ್ಕೆ ಹೇಳ್ತಾರೆ, ನಾವು ಅದನ್ನು ಬೇಗ ತಂದು ಬರಬೇಕು. ಲಾಸ್ಟ್ ಬಂದವರು ಔಟ್ ಆಗ್ತಾರೆ. ನೆಕ್ಸ್ಟ್ ಇದು ಜೆಂಟ್ಸಿಗೆ ಗೇಮ್. ಅವರಿಗೆ ಒಂದೊಂದು ಲಿಂಬೆ ಹಣ್ಣು ಕೊಟ್ಟು ಅವರ ಪ್ಯಾಂಟ್ ಕೆಳಗಡೆಯಿಂದ ಹಾಕಿ ಅದನ್ನು ಮೇಲೆವರೆಗೆ ತಂದು ಶರ್ಟ್ ಹೊರಗಡೆಯಿಂದ ಇಲ್ಲಿ ತೆಗಿಬೇಕಂತ. ಸೊ ಈ ಗೇಮ್ ಇದ್ದದ್ದು ಅವರಿಗೆ. Time starts now. Yes. Only one hand. Come on! Come on! Woo! Woo! Come on! ನೆಕ್ಸ್ಟ್ ಮಕ್ಕಳಿಗೆ ಗೇಮ್ಸ್ ಇತ್ತು. ಸ್ವಲ್ಪನೇ ಮಕ್ಕಳಿದ್ದದ್ದು, ಜಾಸ್ತಿ ಇರಲಿಲ್ಲ. ಇದರಲ್ಲಿ ನಾನು ಮತ್ತೆ ಇನ್ನು ಫಸ್ಟಿಗೆನೆ ಔಟ್ ಆಗಿದ್ದೇವೆ. ಆದರೆ ವಿನ್ ಆದದ್ದು ನಮ್ಮ ಜಿಯಾನ್ನ. Dubai, this side as Abu Dhabi, this is Ajman and that is Sharjah. When the music stops, you have to stay in one place, okay? Yes. Yes. Okay. No. First play. Let's see. Yeah. Open. You can open. Which place is that? Dubai. Yeah. Dubai is out. Yeah. Music. Sharjah. Okay. Abu Dhabi and you are Sharjah. Okay. Abu Dhabi and Sharjah. Which ila? Sharjah. Oh, Gianna. Okay, your name, you will get the second place. Reese. Yes, Reese is the runner-up and the winner is Gianna. Gianna is the winner. Gianna. Congratulations both of them. Okay. ನೆಕ್ಸ್ಟ್ ಲಾಸ್ಟ್ ಒಂದು ಗ್ರೂಪ್ ಗೇಮ್ ಇತ್ತು. ತುಂಬಾನೇ ಫನಿ ಆಗಿತ್ತು ಇದು. 2 6 10 2 2 2 3 4 2 6 10 2 3 4 2 7
4, 5, 6, 7. ಮೋಯೆ ಮೋಯೆ. ಗೇಮ್ಸ್ ಎಲ್ಲ ಆಗಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾಡಿ ಆದಮೇಲೆ ಲಾಸ್ಟಿಗೆ ನಮ್ಮ ಲಿಸಾ ವೋಟ್ ಆಫ್ ಥ್ಯಾಂಕ್ಸ್ ಕೊಟ್ಟರು. For blessing us with our precious son, Eid Rehan. Today, as we gather for his baptism, we are filled with immense joy and gratitude for the gift of his life and for the guidance and blessings we have received. We extend our sincerest thanks to our parents, whose unconditional love, support and wisdom have been a constant source of strength for us. ಸೊ ಸೂಪರ್ ಡಿಲಿಷಿಯಸ್ ಆಗಿರೋ ಊಟ ಎಲ್ಲ ಮುಗಿಸಿ ನಾವು ಡಿಜೆಗೆ ಡಾನ್ಸ್ ಮಾಡೋಕ್ಕೆ ಬಂದ್ವಿ. ಇಲ್ಲಿ ನಮ್ಮದು ಡಾನ್ಸ್ ಕ್ಲಿಪ್ಸ್ ಹಾಕ್ತಿದ್ದೇನೆ ನೋಡಿ. ಓಕೆ, ಸೊ ಇವತ್ತಿನ ವ್ಲಾಗನ್ನು ನಾನು ನಮ್ಮ ಸಖತ್ತಾಗಿರೋ ಡಾನ್ಸ್ ಜೊತೆ ಎಂಡ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೊಸಬ್ರು ಯಾರು ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಟೇಕ್ ಕೇರ್, ಎಂಜಾಯ್, ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.